ಎಲ್ಲರಿಗೂ ನಮಸ್ಕಾರ. ನವಚೇತನ ಚಾನಲ್ಗೆ ಸ್ವಾಗತ. ನಾನು ಸಂಧ್ಯಾ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಇವಾಗ ನಾವು ಬೆಳಿಗ್ಗೆ ಹೊತ್ತು ಎದ್ದೇಳ್ತೀವಲ್ಲ, ಬಾಕಲು ತೊಳಿತೀವಿ, ಹೊಸಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ತೀವಿ. ರಂಗೋಲಿ ಏನರಲ್ಲಿ ಹಾಕಬೇಕು? ರಂಗೋಲಿ ಪುಡಿ ಇದ್ದರೆ ರಂಗೋಲಿ ಪುಡಿಯಲ್ಲಿ ಹಾಕ್ಬೋದು. ರಂಗೋಲಿ ಪುಡಿ ಇಲ್ಲ ಅಂದರೆ ಈ ಚಾಪೀಸಲ್ಲಿ ಕೆಲವರು ಚಾಪೀಸು ಮತ್ತು ಸೀಮೆ ಸುಣ್ಣ ಅಂತಾರಲ್ಲ, ಬೋರ್ಡ್ ಮೇಲೆ ಬರೀತಾರಲ್ಲ, ಅದರಲ್ಲಿ ನೀರಲ್ಲಿ ಅದ್ಬಿಟ್ಟು ಇಡ್ತಾರೆ. ಅದರಲ್ಲಿ ಇಡೋಕ್ಕೆ ಹೋಗಬೇಡಿ. ಏನಿದ್ರು ರಂಗೋಲಿಯಲ್ಲಿ ಇಡಿ. ಮನೆ ಒಳಗಡೆ ಇಡಬೇಕಾದ್ರೆ ಅಕ್ಕಿ ಹಿಟ್ಟಲ್ಲಿ ಇಡಿ. ಆಚೆ ಕಡೆ ರಂಗೋಲಿ ಎಲ್ಲಿ ಇಟ್ಟರೆ ಅಂದರೆ ಬಾಗಿಲಿಗೆ, ಮನೆ ಬಾಗಿಲಿಗೆ ನಾನು ಹೇಳ್ತಾ ಇರೋದು, ರಂಗೋಲಿಯಲ್ಲಿ ಇಡಿ. ಅಥವಾ ಇದು ಸುದ್ದೆ ಬರುತ್ತೆ. ಸುದ್ದೆ ಅಂತ ಹೇಳಿದ್ರೆ ಇದು ವಿಭೂತಿ ಬರುತ್ತಲ್ಲ, ಗಡ್ಡೆ ವಿಭೂತಿ, ಅದರ ಸ್ವಲ್ಪ ಪುಡಿ ಮಾಡಿ, ಸ್ವಲ್ಪ ಗಂಜಿ, ಅನ್ನ ಬಸಿದ ಗಂಜಿ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೊಳ್ಳಿ. ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಚಿಕ್ಕದು ಬಟ್ಟೆ ಪೀಸ್ ಮಾಡ್ಕೊಂಡು ಅದರಲ್ಲಿ ಅದ್ದಿ ಈ ಬೆರಳಲ್ಲಿ ಬಿಡಿ. ಸೀಮೆ ಸುಣ್ಣದಲ್ಲಿ ಮಾತ್ರ ಯಾವತ್ತೂ ಬಿಡಬೇಕು. ಏನಾಗುತ್ತೆ ಅಂದರೆ ಸೀಮೆ ಸುಣ್ಣದಲ್ಲೇ ರಂಗೋಲಿ ಹಾಕಿದ್ರೆ ತುಂಬ ಸಾಲ ಆಗುತ್ತೆ. ಅದರಿಂದ ದಯವಿಟ್ಟು ಯಾರೂ ಸೀಮೆ ಸುಣ್ಣ ಚಾಪೀಸಲ್ಲಿ ಮನೆ ಬಾಗಿಲಿಗೆ ರಂಗೋಲಿ ಹಾಕಲೇಬೇಡಿ. ಇದು ನನ್ನ ಬೇಡಿಕೆ. ಇದು ನೀವೆಲ್ಲ ತಿಳ್ಕೊಂಡು ಪಾಲಿಸ್ತೀರಾ ಅಂತ ನನ್ನ ಭಾವನೆ. ವಂದನೆಗಳು.